ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ತಿಂಡಿ ಅಂತಂದ್ರೆ ತಿಂಡಿ ಅಲ್ಲ, ಒಂದು ಸ್ನ್ಯಾಕ್ಸ್ ಮಾಡೋದನ್ನ ಹೇಳ್ಕೊಡ್ತೀನಿ. ಅದೇನಪ್ಪ ಅಂತಂದ್ರೆ ಪುರಿ ಒಗ್ಗರಣೆ ಹಾಕೋದಷ್ಟೇ. ಇದು ತುಂಬಾ ಸುಲಭ. ಇದು ಏನಪ್ಪಾ ಅಂತಂದ್ರೆ ಇದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀನಿ. ನಾನು ನೋಡಿ ಇಲ್ಲಿ ಒಂದು ಬಟ್ಲು ತುಂಬಾ ಪುರಿ ತಗೊಂಡಿದ್ದೀನಿ. ಒಂದು 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 ಸೇರ್ನಷ್ಟು ಅಂದ್ಕೊಳ್ರಿ, ಅಷ್ಟೇ. ಒಂದು ಸೇರ್ನಷ್ಟು ಪುರಿ ತಗೊಂಡಿದ್ದೀನಿ. ಆಮೇಲೆ ಒಂದು 100 ಗ್ರಾಮು ಹುರ್ಗಡ್ಲೆ ತಗೊಂಡಿದ್ದೀನಿ. ಆಮೇಲೆ ಇದು ಅಷ್ಟೇ, ಕಡಲೆ ಬೀಜನೂ ಒಂದು 100 ಗ್ರಾಮು. ಕಡಲೆ ಬೀಜ ಏನು ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಆಮೇಲಿಂದ ಸ್ವಲ್ಪ ಇಂಗು ತಗೊಂಡಿದ್ದೀನಿ ಒಗ್ಗರಣೆಗೆ. ಒಂದ್ ಸ್ವಲ್ಪ ಇಂಗು ತಗೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಬಟ್ಲಲ್ಲಿ, ಒಂದು ಬೌಲಲ್ಲಿ ಎಣ್ಣೆ ತಗೊಂಡಿದ್ದೀನಿ. ಆಮೇಲೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಈ ಚಿಕ್ಕ ಬಟ್ಲಲ್ಲಿ ಕರಿಬೇವಿನ ಸೊಪ್ಪು. ಆಮೇಲಿಂದ ಒಂದು ಚಿಟಿಕೆ ಅರಿಶಿನ. ಆಮೇಲೆ ಒಂದು 7-8 ಬೆಳ್ಳುಳ್ಳಿ ಎಸ್ಳನ್ನ ಬಿಡಿಸ್ಕೊಂಡ್ಬಿಟ್ಟು ಇದನ್ನ ಜಜ್ಜಿಟ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು. ಉಪ್ಪು ಜಾಸ್ತಿ ಬೇಕಾಗಲ್ಲ, ಯಾಕೆ ಅಂತಂದ್ರೆ ಪುರಿ ಒಳಗೆ ಉಪ್ಪು ಹಾಕಿರ್ತಾರೆ, ಅದಕ್ಕೋಸ್ಕರ ಉಪ್ಪೇನು ಜಾಸ್ತಿ ಬೇಕಾಗಲ್ಲ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇವಾಗ ಇದನ್ನ ಹೆಂಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ನೋಡಿ, ಇಲ್ಲಿ ಒಲೆ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂತಂದ್ರೆ ನೀವು ಒಂದು ಅಗಲವಾದ ಪಾತ್ರೆ ಇಟ್ಕೊಂಡು ನೀವು ಮಾಡ್ಕೋಬಹುದು. ನಾನು ಕುಕ್ಕರ್ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದ್ರೆ ಇದು ತಳ ದಪ್ಪ ಇರುತ್ತಲ್ವಾ, ಈ ಕಡಲೆ ಬೀಜ ಕಡಲೆ ಪಪ್ಪು ಅದೆಲ್ಲ ಸೀದೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕೊಳ್ಳೋಣ. ನೋಡಿ, ಇಷ್ಟು ಎಣ್ಣೆ ಹಾಕೊಂಡ್ರೆ ಪುರಿಗೆ, ಇವಾಗ ನಾವು ತಗೊಂಡಿರೋ ಪುರಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಆ ಎಣ್ಣೆ ಕಾಯ್ಲಿ. ಎಣ್ಣೆ ಕಾದ್ಮೇಲೆ ನೋಡಿ, ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಹಿಂಗ್ ಹಾಕೊಳ್ಳೋಣ. ಹಿಂಗ್ ಹಾಕೊಂಡ್ರೆ ರುಚಿಯಾಗಿರುತ್ತೆ ಪುರಿ. ನೀವು ಪುರಿ ಒಗ್ಗರಣೆ ಹಾಕೊಂಡ್ರು ಅಷ್ಟೇ, ಆ ಪೇಪರ್ ಅವಲಕ್ಕಿಗೆ ಅದನ್ನು ಅಷ್ಟೇ ಒಗ್ಗರಣೆ ಮಾಡ್ತಾರಲ್ಲ, ಅದಕ್ಕೂ ಅಷ್ಟೇ ಹಿಂಗ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಈಗ ಫಸ್ಟು ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಈ ತರ ಜಜ್ಜಿಬಿಟ್ಟು ಹಾಕೊಂಡ್ರೆ ಚೆನ್ನಾಗಿ ಎಣ್ಣೆ ಒಳಗೆ ಈ ತರ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ಇದು ಗರಿಗರಿ ಆಗುತ್ತೆ. ಬೆಳ್ಳುಳ್ಳಿ ಗರಿಗರಿ ಆದ್ರೆ ನಮ್ಗೆ ಪೂರಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಂಪಗಾಗೋವರೆಗೂ ನೋಡಿ ಹುರ್ಕೋಬೇಕು. ಈ ತರ ಇದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಪೂರಿ ಜೊತೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಬೆಳ್ಳುಳ್ಳಿ ಒಂಥರ ಗರಿಗರಿ ಆಗಿರುತ್ತೆ. ಇವಾಗ ಮೆಣಸಿನ್ಕಾಯಿ ಹಾಕೊಳ್ತೀನಿ. ನೀವು ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡ್ರೆ ಯಾವುದು ಸೀದೋಗಲ್ಲ. ಕರಿಬೇವಿನ ಸೊಪ್ಪು ಹಾಕೊಂತೀನಿ. ಕರಿಬೇವಿನ ಸೊಪ್ಪು ಅಷ್ಟೇ ಚೆನ್ನಾಗಿ ಒಂಥರ ಗರಿಗರಿ ಆಗೋವರೆಗೂ ನೀವು ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆ ಒಳಗೆ. ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂತೀನಿ, ಕಲರ್ ಬರೋದಕ್ಕೆ ಅಂತ ಅರಿಶಿನದ ಪುಡಿ. ಈಗ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಈಗ ಕಡಲೆ ಬೀಜ ಹಾಕ್ಕೊಂತೀನಿ. ಕಡಲೆ ಬೀಜನೂ ಅಷ್ಟೇ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆ ಹುರ್ಗಡ್ಲೆನೂ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಹುರ್ಗಡ್ಲೆ ಸೀದೋಗ್ಬಿಡುತ್ತೆ. ಅದಕ್ಕೆ ಕಡಲೆ ಬೀಜ ಆದ್ಮೇಲೆ ಹುರ್ಗಡ್ಲೆ ಅಂದ್ರೆ ಕಡಲೆ ಪಪ್ಪನ್ನ ಹಾಕೋಬೇಕು. ಕಡಲೆ ಪಪ್ಪು ಅಷ್ಟೇ ಜಾಸ್ತಿ ಏನು ಇದನ್ನ ಫ್ರೈ ಮಾಡ್ಕೊಳ್ಳೋ ಅಷ್ಟೇ ಅಲ್ಲ, ಯಾಕೆ ಅಂತಂದ್ರೆ ಆಲ್ರೆಡಿ ಕಡಲೆ ಪಪ್ಪು ಸ್ವಲ್ಪ ಗರಿಗರಿಯಾಗೇ ಇರುತ್ತೆ. ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಕೆಂಪಗಾಗ್ಲಿ. ಕಡಲೆ ಬೀಜ ಆಗಿದೆ. ಇವಾಗ ಹುರ್ಗಡ್ಲೆ ಹಾಕೊಳ್ಳೋಣ. ಹುರ್ಗಡ್ಲೆ ಹಾಕೊಂಡು ಸುಮ್ಮನೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು.
ಹುರ್ಗಡ್ಲೆ ಏನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅಷ್ಟೇನು ಬೇಕಾಗಿಲ್ಲ. ಇವಾಗ ಇದಕ್ಕೆ ಉಪ್ಪು ಹಾಕ್ತೀನಿ. ಸ್ವಲ್ಪ ಹಾಕೊಂಡ್ರೆ ಸಾಕು, ಉಪ್ಪು ಜಾಸ್ತಿ ಬೇಡ. ಯಾಕೆ ಅಂತಂದ್ರೆ ಈ ಪೂರಿ ಒಳಗೆ ಉಪ್ಪಿರುತ್ತೆ, ಉಪ್ಪಿನಂಶ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಏನು ಬೇಡ. ಕಡಲೆ ಬೀಜ ಕಡಲೆ ಪಪ್ಪು ಎರಡಕ್ಕೂ ಹಿಡಿಯೋದಕ್ಕೆ ಮಾತ್ರ ಹಾಕ್ಕೊಂಡ್ರೆ ಸಾಕು ಉಪ್ಪನ್ನ. ಬೇಕಾದ್ರೆ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೋಬೋದು. ನೋಡಿ ಇಷ್ಟ ಆಗಿದೆ. ಇವಾಗ ಪುರಿ ಹಾಕ್ಕೊಳ್ಳೋಣ. ಪುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುರಿ ಹಾಕ್ಕೊಂಡಾಗ ನೀವೇನು ಮಾಡಬೇಕು ಅಂತಂದರೆ ಸ್ಟವ್ನ ಸ್ವಲ್ಪ ಉರಿ ಪೂರ್ತಿ ಕಡಿಮೆ ಇಟ್ಕೊಂಡ್ಬಿಡ್ಬೇಕು. ಪೂರ್ತಿ ಕಡಿಮೆ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಜೋರು ಉರಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಪುರಿ ಎಲ್ಲನೂ ಸಿದೋಗ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಪುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಆದಮೇಲೆ ಸ್ಟೌವನ್ನು ಆಫ್ ಮಾಡ್ಕೊಂಬಿಡಿ. ಏಕೆ ಅಂತಂದರೆ ಆಲ್ರೆಡಿ ಪಾತ್ರೆ ಬಿಸಿ ಇರುತ್ತಲ್ವಾ, ಈ ಪಾತ್ರೆ ಬಿಸಿಗೆ ಪುರಿ ಇನ್ನೂ ಚೆನ್ನಾಗಿ ಗರಿಗರಿ ಆಗುತ್ತೆ. ಮೊದಲೇ ಇದು ಗರಿ ಇರುತ್ತೆ ಪುರಿ, ಪಾತ್ರೆಗೆ ಹಾಕ್ಕೊಂಡ್ರೆ ಇನ್ನೂ ಗರಿ ಬರುತ್ತೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ಆ ಪಾತ್ರೆ ಬಿಸಿಗೇನೆ ಪುರಿ ಎಲ್ಲ ಚೆನ್ನಾಗಿ ಗರಿಯಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ನೋಡಿ ಕಡಲೆ ಬೀಜ ಕಡಲೆ ಪಪ್ಪು ಎಲ್ಲ ಚೆನ್ನಾಗಿ ನೋಡಿ ಹದವಾಗಿ ಬಂದಿದೆ. ಇವಾಗ ಕರೆಕ್ಟಾಗಿ ಬಂದಿದೆ ನೋಡಿ ಅಲ್ವಾ. ಇಷ್ಟ ಇದು. ಈ ಸ್ನ್ಯಾಕ್ಸು ಬೇಕು ಅಂತಂದರೆ ಇವಾಗ ಹೆಂಗಿದ್ರು ನೋಡಿ ಮಳೆಗಾಲ ಚಳಿಗಾಲ ಸ್ವಲ್ಪ ಚಳಿ ಆದಾಗ ಈ ಪುರಿ ಹಾಕೊಂಡು ಒಂದು ಡಬ್ಬಕ್ಕೆ ತುಂಬಿಟ್ಕೊಂಡ್ಬಿಟ್ಟು ನಮಗೆ ಯಾವಾಗಲಾದ್ರೂ ಸ್ನ್ಯಾಕ್ಸ್ ಥರ ಸಂಜೆ ಹೊತ್ತು ತಿನ್ಕೋಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ ಇದು. ನೋಡಿ ಇಷ್ಟೇ, ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.